ಹೋರಾಟಕ್ಕೆ ನಿಲ್ಲುವಂತಹ ಯುವಕರಿಗೆ ಏನ್ ಹೇಳ್ತೀರಾ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ? ಅವರು ಆ ರೀತಿ ಇದ್ರೆ ಅವರು ಇದ್ದು ಸತ್ತಾಂಗಣ ಆ ರೀತಿ. ಈ ಅನ್ನದಾತ ಬೆಳೆಯುವಂತಹ ಸಾಕಷ್ಟು ಬೆಳೆಗಳಲ್ಲಿ ಯಾವ ಒಂದು ಬೆಳೆಗೂ ಒಂದು ಬೆಂಬಲ ಬೆಲೆ ಅಂತ ಹೇಳಿ ನಿಗದಿ ಆಗಿಲ್ಲ. ಈ ದೇಶನಾಗ ರಾಜಕಾರಣಿಗಳು ಅವ್ರ ಸ್ಥಾನ ಐತಲ್ಲ ರಾಜೀನಾಮೆ ಕೊಟ್ಟು ಹೊರ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಮಣ್ಣಿನ ಜೊತೆ ಬದುಕು ಕಟ್ಟಿಕೊಂಡು ರೈತರ ಧ್ವನಿಯಾಗಿ ಹೋರಾಟ ಮಾಡಿದ ರೈತ ಪರ ಹೋರಾಟಗಾರರ ಜೊತೆಗೆ ಈ ದಿನ ವಿಶೇಷವಾದ ಸಂದರ್ಶನವನ್ನ ನಾವು ಮಾಡ್ತಾ ಇದ್ದೇವೆ. ಅವರ ಮನದಾಳದ ಮಾತುಗಳನ್ನ, ಅವರ ಹೋರಾಟದ ಹಾದಿಯನ್ನ ನಾವೀಗ ಕೇಳೋಣ. ಬನ್ನಿ ಸರ್, ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ತಮಗೆ ಹಾರ್ದಿಕವಾದ ಸ್ವಾಗತ. ಭಾರತ ಅಂದ್ರೆ ಅದು ಕೃಷಿ ಪ್ರಧಾನವಾದ ದೇಶ. ಇಲ್ಲಿ ರೈತನೇ ಬೆನ್ನೆಲುಬು ಅಂತೆಲ್ಲ ನಾವು ಮಾತಾಡ್ತೀವಿ. ಇವತ್ತಿನ ಯುವಕರು ಈ ಕೃಷಿಯನ್ನ ಬಿಟ್ಟು ಬೇರೆ ಬೇರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೃಷಿ ಕಡೆ ಯಾರು ಮುಖ ಮಾಡತ್ತಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಂದಿನ ಯುವಕರಿಗೆ ಕೃಷಿಯ ಮಹತ್ವದ ಬಗ್ಗೆ ಏನ್ ಹೇಳ್ತೀರಿ ಸರ್? ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ ಅಂತಿರ್ತಾರೆ. ಅದರ ಮಹತ್ವ ಅವರು ತಿಳ್ಕೊಬೇಕಾಗಿತ್ತು. ಆದ್ರೆ ಈಗೇನಾಗೈತಿ, ಬಿಸ್ನೆಸ್ ಯುಗ ಆಗೈತ್ರಿ. ಎಲ್ಲ ಬಿಸ್ನೆಸ್ ಆಗೈತ್ರಿ. ಕೃಷಿಯಿಂದ ವಿಮುಖರು ಯಾಕೆ ಆಗ್ತಾರಂದ್ರಿ, ಅಪ್ಪ ಏನಪ್ಪ ಇಲ್ಲಿ ಈ ಪರಿಸ್ಥಿತಿ ಹಿಂಗೈತಿ, ಇಂಥ ಇದ್ರೊಳಗೆ ಹೋಗಿ ಹಂಗೆ ಹರ್ಕೋದು ಅಷ್ಟ ಆಗ್ತೈತಿ. ಆಗ ನಾವು ಹೊರಗೆ ಹೋದ್ರೆ ಒಂದು 500 ರೂಪಾಯಿ ಪಗಾರ ಸಿಗ್ತೈತಿ. ಇಲ್ಲಿ ಯಾವ್ದಕ್ಕೆ ಬೇಕು, ಇದನ್ನ ಯಾವ್ದಕ್ಕೆ ಬೇಕು, ಹಂಗೆ ಹರ್ಕೋದ ಎಲ್ಲ ಹಿಂಗೆ ಪರಿಸ್ಥಿತಿ ಐತೆ ಅಂತ ಹೊರಗೆ ಹೋಗಾಕತ್ತೆ. ಆದ್ರೆ ನಿಜವಾಗಿಯೂ ವಿಚಾರ ಮಾಡೋದು ನೋಡಿದ್ರೆ ಭೂಮಿ ಯಾರನ್ನೂ ಕೊಲ್ಲಂಗಿಲ್ಲ, ಭೂಮಿ ಯಾರನ್ನೂ ಸಾಯಿಸಂಗಿಲ್ಲ, ಭೂಮಿ ಬದುಕಿಸ್ತೈತಿ. ಆದರೆ ಬಿಸ್ನೆಸ್ದಾಗ ಹೋಗ್ಬಾರ್ದು. ಬಿಸ್ನೆಸ್ದಾಗ ನಾವು ಹೋದು ಇದು ಭೂಮಿ ಬಿಸ್ನೆಸ್ ಅಂತ ನಾವು ತಿಳ್ಕೊಂಡೇರಿ, ಬಿಸ್ನೆಸ್ ಮಾಧ್ಯಮ ಅಂತ ತಿಳ್ಕೊಂಡು ಅದನ್ನು ನಾವು ಸುಖವಾಗಿ ಬದುಕಕ್ಕೆ ಸಾಧ್ಯ. ಆದರೆ ಭೂಮಿ ನಮ್ಮನ್ನು ಕೊಲ್ಲಾಗಿಲ್ರಿ. ಅದು ಸ್ವಾಭಿಮಾನ ಎಷ್ಟು ಒಬ್ಬ ಡಿಸಿಗನು ಅಷ್ಟು ಸ್ವಾಭಿಮಾನ ಇರಂಗಿಲ್ಲ. ಯಾಕಂದ್ರೆ ಯಾರ್ದು ಹಂಗೆ ಅಲ್ಲಿ ಯಾರ್ಯಾರದೋ ಪ್ರೆಷರ್ ಇರ್ತೈತ್ರಿ. ನಾವು ಭೂಮಿ ಮಾಡಕ್ಕೆ ಸಲ್ವ ಅಂದ್ರೆ ನಾವು ಯಾರು ಸ್ವಾತಂತ್ರ್ಯ, ನಿಜವಾಗಿ ಸ್ವಾತಂತ್ರ್ಯ ಈ ಭೂಮಿಯಲ್ಲಿ ಕೃಷಿಕನಿಗೆ ಮಾತ್ರ ಸಿಗ್ತೈತಿ. ಯಾಕಂದ್ರೆ ಯಾರೋ ಅವನು ಬಂದು ಅನ್ಸಲ್ಲಂಗಿಲ್ಲ. ಅದೇ ಬಿಸ್ನೆಸ್ ಅಂತ ಏನೈತೆ ಹತ್ರ, ಆ ಬಿಸ್ನೆಸ್ ಬಿಟ್ಟು ಇದು ಒಂದು ನಮ್ಮ ಧರ್ಮ, ಇದು ನಮ್ಮ ಅದನ್ನ ಹೋಗಿ ಪೂಜಿಸಬೇಕ್ರಿ. ಅದು ನಮ್ಮನ್ನ ಕೊಲ್ಲಂಗಿಲ್ಲ ಅಂತ ನನ್ನ ನಂಬಿಕೆ. ಕೋಟಿ ನಾವು ಸಂಪಾದನೆ ಮಾಡಿದ್ರು ಹೊಟ್ಟೆಗೆ ನೋಟನ್ನ ತಿನ್ನಕ್ ಸಾಧ್ಯ ಇಲ್ಲ. ನಾವು ತಿನ್ಬೇಕಾದ್ರೆ ಅನ್ನವನ್ನೇ ತಿನ್ಬೇಕು. ಅಂತಹ ಅನ್ನ ಬೆಳೆಯುವ ರೈತ ಇವತ್ತು ಕಣ್ಣೀರು ಹಾಕುವಾಗ ರೈತನ ಕೂಗು ಆ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ನಿಮಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತೀವಿ ಸರ್. ಈಗ ನಿಮ್ಮ ಒಂದು ಮಾದರಿಯನ್ನೇ ಇಟ್ಕೊಂಡು ನಿಮ್ಮ ಹಿಂದೆ ಹೋರಾಟಕ್ಕೆ ನಿಲ್ಲುವಂತಹ ಯುವಕರಿಗೆ ಏನ್ ಹೇಳ್ತೀರಾ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ? ಬದುಕು ಸಾರ್ಥಕ ಆಗ್ಬೇಕಾದ್ರೆ ನಾವು ಹುಟ್ಟಿದು ಹೆಂಗರೆ ಸತ್ತು ಬ್ಯಾಡ. ಆದ್ರೆ ಈ ಜೀವನ, ಈ ಬದುಕು ಯಶಸ್ವಿ ಆಗ್ಬೇಕಾಗಿತ್ತರ ಜೀವನದ ಉದ್ದ ಮತ್ತು ಅಗಲಗಳನ್ನು ತಿಳ್ಕೊಬೇಕಾಗ್ತೈತಿ. ಅದು ಶಾಲೆಯ ಮೂಲಕ, ಶಿಕ್ಷಣದ ಮೂಲಕ ಬರಬೇಕಾಗ್ತೈತಿ. ಜೀವನದ ಉದ್ದ ಮತ್ತು ತನ್ನ ಜೀವನವನ್ನು ಪ್ರಯತ್ನಿಸೋದು ಅದು ಸಹಜೀಕರಣ. ಎಲ್ಲ ಪ್ರಾಣಿಗಳನ್ನು ಅದು ಮಾಡ್ತಾರೆ. ಆದ್ರೆ ಜೀವನದ ಅಗಲ ಅಂತ ಏನಿರ್ತೈತಿ, ನಾನು ಬದುಕ್ತಾ ಜನನೂ ಬದುಕಬೇಕು, ನನ್ನ ಜೀವನ ಅರ್ಥಪೂರ್ಣ ಆಗಬೇಕು, ಈ ಸಮಾಜದ ಋಣ ನಾನು ಮುಟ್ಟಿಸ್ಬೇಕಾಗಿದೆ ಅಂತ ಏನಾದರೂ ಅವ್ರ ಮನಸ್ಸಿನಾಗ ಹುಟ್ಟಬೇಕಾಗಿತ್ತು. ಅದು ಶಿಕ್ಷಣ ಮೂಲಕನೂ ಹುಟ್ಟಬೇಕಾಗಿತ್ತು, ಎಲ್ಲ ಪರಿಸರದಿಂದ ಮುಟ್ಟಬೇಕಾಗಿತ್ತು. ಇದು ಅವ್ರ ಮನಸ್ಸಿನಾಗ ಹುಟ್ಟಂದ್ರೆ ಅವನು ಏನಾಗ್ತೈತ್ರಿ, ಈ ಅನ್ಯಾಯ ನೋಡಕ್ ಆಗದಾನ ಅವನು ಪ್ರತಿಭಟನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಜೀವನ ಯಶಸ್ವಿ ಆಗೈತೆ ಮತ್ತು ಅನ್ಯಾಯಗಳು ದೂರ ಆಗ್ತಾವ. ಈಗೇನಾಗ್ತದೆ, ಎಲ್ಲ ಸರಿ ಆಗ್ಬೋದು, ನೆಮ್ಮದಿಯಿಂದ ಬದುಕಬಹುದು. ಈಗ ರೈತ ಸಂಘಟನೆ ಅಥವಾ ಮತ್ತೆ ಯಾವುದಾದ್ರೂ ಒಂದು ಸಂಘಟನೆಯ ನೆಪ ಹೂಡಿ ಹೋರಾಟಗಳನ್ನು ಮಾಡಿ ಅದರಿಂದ ಲಾಭ ಪಡ್ಕೊಂಡು ರಾಜಕೀಯದ ಕಡೆಗೆ ವಾಲುವಂತಹ ಕೆಲವೊಂದಿಷ್ಟು ಸಂಘಟನಾಕಾರರು, ಅವರ ಬೆಂಬಲಿಗರು, ಇವ್ರು ನೋಡ್ತೀವಿ ಸರ್. ಅವರಿಗೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಬೇಡ ಅರ್ಥ ಇಲ್ಲ ಜೀವನ ಅದಕ್ಕೆ. ಆ ಜೀವನದೊಳಗೆ ಅರ್ಥನೇ ಇರಂಗಿಲ್ರಿ. ಎಲ್ಲ ಹೆಂಗೋ ಹುಡ್ತು ಹೆಂಗೋ ಸತ್ತಿತ್ತು ಇಷ್ಟ ಅವ್ರಿಗೆ ಸಿಗೋದಂತ ಬೆಲೆ. ಆದ್ರೆ ಇವು ಮನುಷ್ಯ ಅದನ್ನು ಅರ್ಥಪೂರ್ಣ ಬದುಕಿದಾನೋ ಅನ್ನೋಂತ ಅವ್ರಿಗೆ ಶಬ್ದ ಸಿಗಂಗನ ಇಲ್ರಿ. ಅವರು ಆ ರೀತಿ ಇದ್ರೆ ಅವ್ರು ಇದ್ದು ಸತ್ತಾಂಗಣ ಆ ರೀತಿ ಆಗ್ಬಾರ್ದು. ಜೀವನ ಅರ್ಥಪೂರ್ಣವಾಗಿನ ಬದುಕಬೇಕು. ಇದ್ರಾಗ ಹೋರಾಟದ ಹೆಸರು ಹೇಳಿ ರಾಜಕೀಯಕ್ಕೆ ಬೇಡ. ನನಗಿದು ಇನ್ನ ಪಂಚಾಯತಿ ಇಲೆಕ್ಷನ್ ಕೊಡ್ತೇವೆ. ಯಾಪ ಇಲೆಕ್ಷನ್ದಿಂದ ಬಹಳ ದೂರ. ಹೋರಾಟನ ಸತ್ಯ. ಏನಾದ್ರೂ ಬದಲಾವಣೆ ತರಬೇಕಾದ್ರೆ ಹೋರಾಟ ಮೂಲಕನ ಸಾಧ್ಯ. ಹೊರತಾಗಿ ರಾಜಕಾರಣ ಏನೈತಲ್ಲ ಎಲ್ಲ ಮಿಕ್ಸ್ ಆಗಿ ನಡೀತಿರ್ತೈತ್ರಿ. ಅದು ಸತ್ಯ ಆದಾಗ ನಡೆಯಂಗಿಲ್ಲ. ಏನಾದರೂ ಮಿಕ್ಸ್ ಮಾಡೋಣ ಅದು ರಾಜಕಾರಣದ ಮೇಲೆ ಬರ್ತಾನೆ. ಯಾವುದೋ ಪಕ್ಷ ಇಲ್ರಿ. ಆ ಕಾರಣ ಅಂತ ಇತರ ಹೋಗ್ಬಾರ್ದು. ನಾವು ಮೊದಲು ಹೋರಾಟ ಪ್ರಾರಂಭ ಮಾಡಬೇಕು.
ಏನಾದರೂ ಆಗು ಮಾನವನಾಗು ಅಂತ ಒಂದು ಪದ್ಯ ಐತ್ರಿ. ಏನಾದರೂ ಆಗು ಮೊದಲು ಮಾನವ, ಓದಿ ಬೋಧಕನಾಗು, ಕಾದು ಯೋಧನೆ ಆಗು, ಏನಾದರೂ ಶ್ರಮಿಕ ವಣಿಕನೇ ಆಗು, ಮೊದಲು ಮಾನವನಾಗು ಅಂತ ಏನು ಸಿದ್ದಯ್ಯ ಪುರಾಣ ಹೇಳಿದಾರಲ್ರಿ, ಹಂಗೆ ಒಬ್ಬ ಮನುಷ್ಯನಾಗಿ ಬದುಕಕ್ಕೆ ಪ್ರಾರಂಭ ಮಾಡಬೇಕು ಅಂತ ಎಲ್ಲ ಯುವಕರಿಗೆ. ಈಗ ಸರ್ ಮಾರ್ಕೆಟಲ್ಲಿ ಯಾವುದೇ ವಸ್ತು ನಾವು ನೋಡಿದ್ರು ಆ ವಸ್ತುಗೆ ಅದರದೇ ಆದಂಥ ಒಂದು ಬೆಲೆ ಇರುತ್ತೆ. ಹಾಗೆ ಈ ಅನ್ನದಾತ ಬೆಳೆಯುವಂತಹ ಸಾಕಷ್ಟು ಬೆಳೆಗಳಲ್ಲಿ ಯಾವ ಒಂದು ಬೆಳೆಗೂ ಒಂದು ಬೆಂಬಲ ಬೆಲೆ ಅಂತ ಹೇಳಿ ನಿಗದಿ ಆಗಿಲ್ಲ. ಈ ಮೂಲಕ ಸರ್ಕಾರಕ್ಕೆ ತಾವು ಏನು ಮನವಿ ಮಾಡಬೇಕು ಅಂತೀರಾ ಸರ್ ಬೆಂಬಲ ಬೆಲೆ ಬಗ್ಗೆ? ಪ್ರಶ್ನೆ ಐತ್ರಲ್ಲ, ಭಾಳ ಅರ್ಥಗರ್ಭಿತ ಪ್ರಶ್ನೆ ಐತ್ರಿ. ಯಾಕಂದ್ರೆ ಒಂದು ಸೂಜಿ ಹೇರ್ಪಣ್ಕನೂ ಒಂದು ಫಿಕ್ಸ್ ಬೆಲೆ ಅಂತಿರುವಾಗ, ರೈತ ಬೆಳೆದಂಥ ಏನು ಅನ್ನ ಐತ್ರಲ್ಲ, ಏನು ತರಕಾರಿ ಐತ್ರಲ್ಲ, ಅದು ಏನೈತಲ್ಲ ಅದನ್ನ ಹೊಲದಾಗ ಕಷ್ಟಪಟ್ಟು ಬೆಳೆದಿದ್ದು, ರಾತ್ರಿ ಹಗಲಿ ನೀರು ಕುಡಿಸಿ ನಿರಂತರ ಕಷ್ಟಪಟ್ಟು ಬೆಳೆದಂಥ ಏನೈತಲ್ಲ, ಒಮ್ಮೆ ಹೊಲದಾಗ ಅದು ಕೊಳತು ಹೋಗ್ಬಿಡ್ತು. ಯಾಕಂದ್ರೆ ಮಾರ್ಕೆಟ್ನಲ್ಲಿ ದರ ಇಲ್ಲ, ತಗೋರು ಯಾರೂ ಇಲ್ಲ. ಇಂಥ ಪರಿಸ್ಥಿತಿ ಈ ದೇಶನಾಗ ಐತಂದ್ರೆ ರಾಜಕಾರಣಿಗಳು ಸ್ವಲ್ಪ ಅವ್ರಿಗೆ ಅನಿಸ್ಬೇಕು, ಹಂಗಾಗಬಾರ್ದು. ರಾಜಕಾರಣಿಗಳು ಈ ಕಡೆ ಲಕ್ಷ ಹಾಕ್ಬೇಕು. ರೈತ ಎಂಥದ್ದು ಒಂದು ಸೊಪ್ಪು ಇರಲಿ, ಕೊತ್ತಂಬರಿ ಶೂಡ್ ಇರಲಿ, ಒಂದು ಯಾವುದೇ ಒಂದು ಕೆಂಪು ಪಲ್ಯ ಇರಲಿ, ಏನೂ ಇರಲಿ, ಅದು ನಾಶ ಹೋಗ್ಬಾರ್ದು. ಅದು ನಾಶ ಹೋತಂದ್ರೆ ರೈತರು ನಾಶ ಆಗತ್ತಾನಂತ. ಯಾಕಂದ್ರೆ ಕಬ್ಬ ಎಲ್ಲರಿಗೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಕಬ್ಬ ದೊಡ್ಡ ರೈತ ಅಷ್ಟೇ ಬೆಳಿತಾನೆ ರೀ. ಆದರೆ ಈ ಸಣ್ಣ ಸಣ್ಣ ಕಾಯಿಪಲ್ಯ ಹೌದು ಅಲ್ಲ, ಇವೇನು ಕೊತ್ತಂಬರಿ ಅದು ಏನೈತಲ್ಲ, ಸಣ್ಣ ರೈತ ಬೆಳಿತಾನೆ ರೀ. ಬಹಳಷ್ಟು ಕಷ್ಟ ಹತ್ತೈತ್ರಿ. ಅದು 2 ತಿಂಗಳೇ ಅಂದ್ರೆ ಬೆಳೆ ಬಂದು ಹೋಗ್ತೈತಿ. ಅಷ್ಟು ಕಷ್ಟಪಟ್ಟು ಬೆಳೆದಂಥ ಬೆಳೆ ಅದು ಕೊಳತು ಹೋಗ್ತೈತೆ ರೀ. ಯಾರೂ ತಗೋರಿಲ್ಲ ಅಂದ್ರೆ ಈ ದೇಶನಾಗ ರಾಜಕಾರಣಿಗಳು ಒಂದು ಕ್ಷಣ ಅವ್ರ ಸ್ಥಾನ ಐತಲ್ಲ, ರಾಜೀನಾಮೆ ಕೊಟ್ಟು ಹೊರ ಬರಬೇಕು ರೈತರ ಸ್ಥಿತಿಗೆ. ಈ ರೀತಿ ಆಗಬಾರ್ದು. ದಯಮಾಡಿ ಕೈ ಮುಗಿದು ಹೇಳ್ತಾನೆ ರೀ, ಈ ರೀತಿ ಆಗ್ಕೊಳ್ಬಾರ್ದು. ಎಂಥದ್ದು ಏನೂ ಇರಲಿ, ಅದಕ್ಕೊಂದು ಬೆಂಬಲ ಬೆಲೆ ಅಂತ ಎತ್ತರ ರೈತನ ಆತ್ಮಹತ್ಯೆ ನಿಲ್ತೈತೆ ರೀ. ಅದು ಅವ್ರಿಗೆ ಕಲ್ಪನೆ ಬರೋವರೆಗೆ ರೈತನ ಆತ್ಮಹತ್ಯೆ ಯಾರಿಗೂ ನಿಲ್ಸೋಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದ್ರೆ ಇವನು ಬೆಳೆಯವ ಸಣ್ಣ ರೈತನ ಬೆಳೆ ಹೋತಂದ್ರೆ ರೈತ ಹೋದ, ಇದು ನಿಶ್ಚಿತ. ಈ ರೀತಿ ಆಗಬಾರ್ದಂದ್ರೆ ಬೆಂಬಲ ಬೆಲೆ ಅತ್ಯವಶ್ಯ ಯಾವುದೇ ಇರಲಿ, ಆ ರೈತ ಬೆಳೆದಂಥ ಬೆಲೆಗೆ ಒಂದು ಬೆಂಬಲ ಬೆಲೆ ಕೊಡಬೇಕು ಅಂತ ಕೈ ಮುಗಿದು ಕೇಳ್ತಾರೆ ತಮ್ಮ ವಾಹಿನಿ. ರೈತರು ಶ್ರೀಮಂತರಾಗಬೇಕಂತಂದ್ರೆ ಅವ್ರು ಬರೀ ಕಬ್ಬನ್ನ ಬೆಳಿಬೇಕಂತ ಹೇಳ್ತಾರೆ. ಕಬ್ಬು ಬೆಳೆಯೋದು ಅದೇ ದೊಡ್ಡ ರೇಟ್ ಕೊಡುತ್ತಾ, ಲಕ್ಷಗಂಟ್ಲೆ ಆರಾಮ್ ಕೆಲಸ, ಏನು ಅದರಲ್ಲಿ ಜಾಸ್ತಿ ಕೆಲಸ ಸಿಗಂಗಿಲ್ಲ ನಮ್ಗೆ. ಆರಾಮಾಗಿ ನಾವು ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಬೋದು. ಆದರೆ ಎಲ್ಲರೂ ಕಬ್ಬನ್ನೇ ಬೆಳೆದ್ರೆ ಕಬ್ಬಷ್ಟೇ ತಿಂದು ಬದುಕಕ್ಕೆ ಸಾಧ್ಯ ಆಗುತ್ತಾ ಸರ್? ಇದು ತಪ್ಪು ವಿಚಾರ. ಯಾಕಂದ್ರೆ ನಾವು ಅಷ್ಟೇ ತಿಂದು ಬದುಕಕ್ಕೆ ಸಾಧ್ಯ. ಮನುಷ್ಯಾಗ ಎಲ್ಲ ಡಾಕ್ಟರ್ಗಳು ಹೇಳ್ತಾರೆ ಏನೆಲ್ಲ ಕಾಯಿಪಲ್ಯ ಬೇಕು, ಏನೆಲ್ಲ ಹೌದು ಅಲ್ಲ, ಇವೆಲ್ಲ ಬೇಕೇ ಬೇಕು ಶರೀರಕ್ಕೆ. ಹಂಗಿರುವಾಗ ಕಬ್ಬ ಒಂದೇ, ಅದು ಹಂಗೆ ಹೇಳೋದನ್ನ ತಪ್ಪು ವಿಚಾರ. ಆ ಕಾರಣ ಏನೈತಲ್ಲ, ಇವೇನೇ ಎಲ್ಲ ಬೆಳೆಗಳನ್ನು ಸರ್ಕಾರ ಲಕ್ಷ್ಯ ವಹಿಸಿ ಅವಕ್ಕೊಂದು ಬೆಂಬಲ ಬೆಲೆ ಘೋಷಿಸ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ರೈತರು ಕಬ್ಬಣ್ಣೆ ಯಾಕೆ ನೆಚ್ಚಕತ್ತಾರ ಅಂತಂದ್ರೆ ಅದರಿಂದ ಲಾಭ ಜಾಸ್ತಿ ಸಿಗ್ತೈತಿ ಅಂತ ಹೇಳಿ. ಆಮೇಲೆ ಈ ಸಣ್ಣ ವಯಸ್ಸಲ್ಲೇನೆ ಇವತ್ತು ಹೃದಯಾಘಾತ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೋ ಕಾಯಿಲೆಗೆ ಸಿಲುಕಿ ಅವರೆಲ್ಲ ಸತ್ತು ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಆಹಾರ. ನಾವು ತಿನ್ನುವಂಥ ಆಹಾರದಲ್ಲಿ ಪೌಷ್ಟಿಕಾಂಶ ಇಲ್ಲ. ಆ ಪೌಷ್ಟಿಕಾಂಶಯುಕ್ತ ಆಹಾರ ನಮಗೆ ಸಿಗಾತಿಲ್ಲ. ಇವಾಗ ಮೊದಲಿನ ಕಾಲದ ಜನ 100-110 ವರ್ಷದವರೆಗೂ ಬದುಕ್ತಿದ್ರು. ಇವತ್ತಿನ ವಯಸ್ಸಿನ ಮಿತಿ 50 ವರ್ಷ ಮೀರ್ತಾ ಇಲ್ಲ. 50 ವರ್ಷ ಆಯ್ತಂದ್ರೆ ಆಲ್ರೆಡಿ ಮುಗೀತು, ಇನ್ನು ನಮ್ಮ ಕೊನೆ ದಿನ ಎಣಿಸೋದು ಅನ್ನುವಂತಹ ಒಂದು ಪರಿಸ್ಥಿತಿ ಬಂದೈತಿ. ಸೊ ಈ ಒಂದು ನಿಟ್ಟಿನೊಳಗೆ ನಾವು ನೋಡ್ಬೇಕಂದ್ರೆ ಸಣ್ಣ ಈ ತರಕಾರಿಗಳನ್ನು, ಹಣ್ಣುಗಳನ್ನು ಬೆಳೆಯುವಂಥ ರೈತರಿಗೆ ಒಂದು ಕನಿಷ್ಠವಾದಂತಹ ಬೆಲೆಯನ್ನು ಈ ಒಂದು ತರಕಾರಿಗೆ ನಿಗದಿಪಡಿಸಿದ್ರೆ ಆ ಬೆಳೆ ಬೆಳೆಯುವಲ್ಲಿ ರೈತರು ಮುಖ ಮಾಡಿ ಹೆಚ್ಚಿನ ಉತ್ಪನ್ನ ಸಿಗಬಹುದು ಅಂತ ಊಹೆ ಮಾಡ್ಬೋದಾ ಸರ್ ನಾವು? ಹೌದು. ಯಾಕಂದ್ರೆ ಕಬ್ಬ ಬೆಳೆಯೋದು ದೊಡ್ಡ ಹಿಡುವಳಿದಾರೆ. ಅದು 1 ವರ್ಷ ಹೋಗ್ತಿತ್ತು, ವರ್ಷಕ್ಕಿಂತ ಹೆಚ್ಚು ಹೋಗ್ತಿತ್ತು. ಮತ್ತು ಬಿಲ್ ಯಾವಾಗಾದ್ರೂ ಈಗ ಏನಂತಲ್ಲ, ಬಿಲ್ ಯಾವಾಗಾದ್ರೂ ಕೊಟ್ಟು ಸರಿಯಾಗಿ ಟೈಮ್ ಸಹಿತ ಕೊಡಂಗಿಲ್ಲ. ಆದರೆ ಇದೇನೈತರಲ್ಲ, ನಾವು ಸಣ್ಣ ರೈತರು, ಸಣ್ಣ ಹಿಡುವಳಿಗಾರರು ಬೆಳೆಯುವಂಥದ್ದು ಸಣ್ಣ 10 ಗುಂಟೆ ಭೂಮಿ, 20 ಗುಂಟೆ ಭೂಮಿ ಒಳಗೆ ಅವು ಏನು ಕಾಯಿಪಲ್ಯ ಬೆಳಿತಾರಲ್ಲ, 2 ತಿಂಗಳಾಗ ಅಂದ್ರೆ 1.5 ತಿಂಗಳೇ ಸಹಿತ ಬರ್ತಿರ್ತಾವೆ. 1 ತಿಂಗಳದೊಳಗೆ ಬರ್ತಿರ್ತಾವೆ. ಅವು ಸಣ್ಣ ರೈತಗೆ ಅಷ್ಟೊಂದು ಶಕ್ತಿ ಕೊಡ್ತಿರ್ತಾವೆ. ಅದಕ್ಕೆ ಸ್ವಲ್ಪ ಬೆಂಬಲ ಬೆಲೆ ಇತ್ತಂದರೆ ಅವಷ್ಟೇ ತಲೆ ಮ್ಯಾಗ ಓದ್ಕಿಸಿದ ಮಾರ್ಕೊಂಡು ಬಂದಂದ್ರೆ ಅವ್ನು ಹಣ ಸಿಗ್ತದೆ. ಸರ್ಕಾರ ಈ ಕಡೆ ಲಕ್ಷ್ಯ ಕೊಡಬೇಕಾಗಿತ್ತು. ಕಬ್ಬ ಏನೈತಿ ದೊಡ್ಡ ರೈತರ ಬೆಳೆ,
ನಾವು ನೋಡಿದಂಗೆ ಅದು ದೊಡ್ಡ ರೈತರ ಬೆಳೆ 1 ವರ್ಷ ಹೋಗ್ತೈತ್ರಿ. ನಮ್ಮ ಸಣ್ಣ ರೈತರ ಕಡೆ ಲಕ್ಷ ಕೊಟ್ರೆ ಯಾವುದೇ ಏನೋ ತರಕಾರಿ ಬೆಳೀಲಿ ಏನೋ ಬೆಳೀಲಿ ಅದು ಬೆಂಬಲ ಬೆಲೆ ಕೊಡುವಂಥ ಒಂದು ವ್ಯವಸ್ಥೆ ಬಂತಂದ್ರೆ ನಾವು ಹಾಯಾಗಿ ಬದುಕ್ಬೋದು. ಆರೋಗ್ಯಯುತವಾದಂತ ಭಾರತ ನಿರ್ಮಾಣ ಮಾಡಬಹುದು. ಈ ತರಕಾರಿ ಒಳಗ ಏನೆಲ್ಲ ಡಾಕ್ಟರ್ಗಳು ಹೇಳ್ತಾರೆ ತರಕಾರಿ ತಿನ್ಬೇಕಪ್ಪ, ತರಕಾರಿ ನಾವು ನಮ್ಗೆ ಸಹಿತ ಹೇಳ್ತಾರೆ ತರಕಾರಿ, ಯಾಕಂದ್ರೆ ಅದು ತರಕಾರಿ ಆರೋಗ್ಯಕ್ಕೆ ಅಷ್ಟೇ ಮಹತ್ವ ಐತ್ರಿ. ಯಾಕಂದ್ರೆ ತರಕಾರಿಗೆ ಮಹತ್ವ ಕೊಡಬೇಕು, ಆರೋಗ್ಯಕ್ಕೆ ಮಹತ್ವ ಕೊಡಬೇಕಾದ್ರೆ ತರಕಾರಿಗೆ ಮಹತ್ವ ಕೊಡಬೇಕು. ತರಕಾರಿ ಮಹತ್ವ ಕೊಡಕ್ಕೆ ಒಂದು ಬೆಂಬಲ ಬೆಲೆ ಘೋಷಣೆ ಅಂತ ದೇಶ ನೆಮ್ಮದಿಯಾಗಿನೂ ಬದುಕಬಹುದು. ಸರ್, ನೀವು DC ಕಚೇರಿ ಮುಂದೆ ಒಂದಷ್ಟು ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರಿ. ಆ ಒಂದು ಘಟನೆ ಹೇಳ್ಬೋದಾ ಸರ್? ನಿಮ್ಮ ಕಣ್ಣಿಂದ ಕಂಡಂತಹ ಒಂದು ಹೋರಾಟ. ಅದು ಪರಿಸ್ಥಿತಿ ಹಾಗೆ ಬಂತ್ರಿ. ಈ ಜಪ್ತಿ ನಾವು ನಿಲ್ಸೋಕೆ ಸಾಧ್ಯ ಇಲ್ಲ. ಇದೇನು ಖಾಸಗಿ ಎಲ್ಲ ಸೊಸೈಟಿ ಹಿಂಗೇನು ಐತಲ್ರಿ, ಖಾಸಗಿ ಸೊಸೈಟಿ ಇವಕ್ಕೆ ಸರ್ಕಾರ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ನಿಲ್ಸಕ್ಕೆ ಬರಂಗಿಲ್ಲ ಅಂತ ಅವಾಗಿನ ಸಚಿವರು ಹೇಳ್ರಿ. ಹಾಗಾಗಿ ರೈತರೆಲ್ಲ ಕೈಕಾಲು, ಯಾಕಂದ್ರೆ ಇವರೆಲ್ಲ ಸೊಸೈಟಿ ಅದು ಇದು ಅಂತ ಇಂಥ ಸೊಸೈಟಿಯಿಂದನೇ ಸಣ್ಣ ಸಣ್ಣ ರೈತರು ಸಾಲ ಪಡ್ಕೊಂಡಿರ್ರಿ. ಆ ಕಾರಣ ಸಚಿವರು, ಸಂಬಂಧಪಟ್ಟಂಥ ಸಚಿವರು ಇದನ್ನ ನಿಲ್ಸಕ್ಕೆ ಬರಂಗಿಲ್ಲ ಅಂತ ಏನು ಅಂದರೆ ರೈತರೆಲ್ಲ ಕೈಕಾಲ ಕಳ್ಕೊಂಡ್ಬಿಟ್ರಿ. ಆ ಕಾರಣ ಅವಾಗ ನಮ್ಗೆ ಅನಿವಾರ್ಯ ಪರಿಸ್ಥಿತಿ ಬಂತ್ರಿ. ಈ ರೈತ ಇದನ್ನು ನಿಲ್ಲಿಸದೆ ಹೋದ್ರೆ ರೈತರ ಸರಣಿ ಆತ್ಮಹತ್ಯೆ ಆಗುವಂಥ ಪರಿಸ್ಥಿತಿ ಐತೆ. ಆ ಕಾರಣ ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಆ ಜೀವ ಪ್ರಾಣಕ್ಕೆ ಏನಾದರೂ ಒಂದು ಆಗಲೇಬೇಕು. ಆ ವಿಷಯ ಸಲುವಾಗಿ ಪ್ರಾಣ ಹೋದ್ರೂ ನಮ್ಗೆ ಸಮಾಧಾನ. ಆ ಕಾರಣ ಆಮರಣ ಉಪವಾಸ ಸತ್ಯಾಗ್ರಹ ಕೈಗೊಂಡು ಸುಮಾರು ಅದು 2000 ಫೆಬ್ರವರಿ 2012ರಿಂದ ಫೆಬ್ರವರಿ 23ರಿಂದ ನಾನು ಉಪವಾಸ ಸತ್ಯಾಗ್ರಹ DC ಕಚೇರಿಯಿಂದ. ಆನಂತರ ಮಾರ್ಚ್ 5ನೇ ತಾರೀಕಿನವರೆಗೆ ಉಪವಾಸ ಸತ್ಯಾಗ್ರಹ ನಡೀತು. ಆನಂತರ ಸಂಬಂಧಪಟ್ಟಂಥ ರಾಜಕಾರಣಿಗಳು, ಆನಂತರ DC ಅವರು ಎಲ್ಲ ಅಧಿಕಾರಿಗಳು ಇದನ್ನ ಒಂದು ಮಾರ್ಕ್ ನಾವು ಹಚ್ತೀವಿ, ಪ್ರೊಸೀಜರ್ ತಯಾರು ಮಾಡ್ತೀವಿ. ಆನಂತರ ನಿಮ್ಗೆ ಎಲ್ಲ ಸಾಲ ಏನಿತ್ತಲ್ಲ ಒತ್ತಾಯ ಏನು ಮಾಡ್ತಾ ಇದ್ದಾರಲ್ಲ ಅವನ್ನೆಲ್ಲ ನಿಲ್ಲಿಸ್ತೀವಿ, ಒಂದು ಹಂತಕ್ಕೆ ತರ್ತೀವಿ ಅಂತ ಪೂರ್ತಿಯಾಗಿ ಒಂದು ಪ್ರೊಸೀಜರ್ ತಯಾರು ಮಾಡಿ ಅಂತ ನಾವು ಉಪವಾಸ ಸತ್ಯಾಗ್ರಹ ಅವಾಗ ಹಿಂತೊಂದು ಮನಸ್ಸಿಗೆ ಸಮಾಧಾನ ಆಯಿತು. ರೈತರು ನಿರಾಳ. ಆ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದಂಥ ಅಧಿಕಾರಿಗಳು ಯಾರನ್ನಾದ್ರೂ ನೀವು ನೆನೆಸ್ಕೋಬೋದಾ? ನೆನೆಸ್ತೀರಿ. ಈಗಾಗಲೇ ಅವರು ಫೋಟೋ ಸಹಿತ ನಾವೇ ಅವರಿಗೆ ಸತ್ಕಾರ ಮಾಡಿದ್ರು. ಅವ್ರೇನು ಅವರು ಎಲ್ಲ ಇವ್ರಿಗೇನು ಕರೆಸ್ರಿ, ಎಲ್ಲ ಅಧಿಕಾರಿಗಳನ್ನ ಕರೆಸ್ರಿ, ಬ್ಯಾಂಕ್ ಅಧಿಕಾರಿಗಳನ್ನ, ಸೊಸೈಟಿ ಅವ್ರನ್ನ, ಖಾಸಗಿ ಅವ್ರನ್ನ ಎಲ್ಲರನ್ನೂ ಕರೆಸಿ ಹೇಳ್ತಾರಲ್ರಿ, ಇವರು ಏನು ಹೋರಾಟ ಮಾಡಿದಾರು, ಇವ್ರ ಮನ್ಯಾಗ ಎಷ್ಟು ದಿವ್ಸ ತೆಗ್ದಾರಲ್ರಿ, ಆ ದಿವ್ಸಕ್ಕಿಂತ ಹೆಚ್ಚು ನಾನು ಆಫೀಸ್ನಾಗ ತೆಗ್ದು ಇವ್ರ ವಿಷಯ ಸತ್ಯ ಇರೋದ್ರಿಂದ ಇಂಥ ಒಂದು ಮಾರ್ಕ್ ನಾವು ಬರಲೇಬೇಕು. ಎಲ್ಲರೂ ಇದನ್ನ ಯಾರು ರೈತರ ಮನೆ ಹೋಗಿ ಜಪ್ತಿ ಮಾಡೋದು ಅದೆಲ್ಲ ನಿಲ್ಲಿಸ್ಬೇಕು ಅಂತ ಅವರು ಇದಾಗಿ ಕೊಟ್ಬಿಟ್ರು. ಆ ಕಾರಣ ಅವಾಗಿಂದ ಜಪ್ತಿ ಯಾವುದೇ ಇರ್ರಿ, ಎಲ್ಲಿಯೂ ಜಿಲ್ಲೆದೊಳಗೆ ಎಲ್ಲಿಯೂ ಜಪ್ತಿ ಆಗಲಿಲ್ಲ, ಎಲ್ಲ ತಡೆ ನಿಲ್ಲಿಸ್ರು. ಆ ನಂತರ ಕೊನೆಗೆ ಯಾರ್ಯಾರು ಸಣ್ಣ ರೈತರು ಬಡ್ಡಿ, ಅದು ಸರ್ಕಾರಿ ಸಾಲನೇ ಇರಬೇಕು ಹಾಗೇನಿಲ್ಲ, ಯಾವುದೇ ಸಾಲ ಇದ್ರೂ ಬಡ್ಡಿ ಕಡಿಮೆಗೊಳಿಸೋದ್ರ ಮೂಲಕ ಒಂದು ಹಂತಕ್ಕೆ ತಂದ್ರೆ ಅದು ಅವರಿಗೆ ಜಯರಾಮ್ ಸರ್ಗೆ ನಾವು ಎಂದೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮನ್ನು ಉಳಿಸಿದ್ರು. ಜಯರಾಮ್ DC ಅವರು, ಆಗಿನ DC ಜಯರಾಮ್ DC ಅವರು ನಿಜವಾಗಿಯೂ ಅವಾಗ ನಮ್ಗೆ ಒಂದು ಶಕ್ತಿ ಬಂತು. ಅವ್ರಿಗೆ ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದುವರೆಗೂ ನಮ್ಮ ಜೊತೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಇವತ್ತಿನ ಕೃಷಿ ಪರಿಸ್ಥಿತಿ ಬಗ್ಗೆ ಹೇಳಿದ್ರಿ, ಕೃಷಿಕರ ಬದುಕು ಹೇಗೆ ನಡೀತಾ ಇದೆ ಅಂತ ಹೇಳಿದ್ರಿ, ಅದರ ಜೊತೆಗೆ ಈ ಹೋರಾಟದ ಪ್ರತಿಫಲವಾಗಿ ಇವತ್ತು ರೈತರು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ನಮಗಾಗಿ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಮಾಹಿತಿಯನ್ನು ನಮಗೆ ನೀಡಿದ್ದಕ್ಕಾಗಿ ಸ್ಟಾರ್ ಪೀಪಲ್ ಕನ್ನಡ ವತಿಯಿಂದ ತಮಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಧನ್ಯವಾದ. ನಿಮ್ಮ ಸ್ಟಾರ್ ಪೀಪಲ್ ಕನ್ನಡ ಏನಂತಲ್ರಿ, ನಿಜವಾಗಿಯೂ ನಮ್ಮಂಥವ್ರನ್ನ ನೀವು ಮಾತಾಡ್ಸಿರಲ್ಲಿ ಅದು ನನ್ನ ಜೀವನದೊಳಗೆ ಈ ಕ್ಷಣ ಎಂದೆಂದೂ ಮರೆಯಂಗಿಲ್ಲ. ನಿಮ್ಮ ನಿಜವಾಗಿಯೂ ನಮ್ಮ ಕಣ್ಣು ಹೆಚ್ಚು ಸೇವೆ ನಿಮ್ಮ ಸಮಾಜ ಆಗ್ತೈತೆ ಅಂತ ನಾನು ಭಾವಿಸಿ ಧನ್ಯವಾದ.